ಈಗ ನಾನು ಅಂಗಾರವನ್ನ ಏನಾದ್ರು ಸಿನಿಮಾ ಮಾಡಿದ್ರೆ ಕಾಂತಾರ ನೋಡಿ ಕದ್ದಿದ್ದು ಅಂತಾರೆ ಅಲ್ಲ ಕದ್ದಿದ್ದು ಅಂದ್ಬಿಡ್ತಾರೆ. 1997 ಅಂಗಾರ ಅಂತ ಒಂದು ನಾಟಕ ಬರೆದಿದ್ದೆ ತುಳುವಲ್ಲಿ, ಭೂತಾರಾಧನೆಯ ಹಿನ್ನೆಲೆ ಇರುವ ನಾಟಕ. ಆ ಟೈಮಲ್ಲಿ ನಾನು ಸುಮಾರು ಜನ ಕೇಳಿದ್ರೆ ಕೊಡ್ರಿ ಸಿನಿಮಾ ಮಾಡ್ತೀವಿ ಅಂತ. ಯಾವ್ದ್ರಲ್ಲಿ ಮಾಡಿ? ತುಳುವಲ್ಲಿ ಮಾಡಿ. ಬಿಕಾಸ್ ಆ ಒಂದು ಕಲ್ಚರನ್ನು ಬೇರೆ ಭಾಷೆಗೆ ತೊಗೊಂಡೋದ್ರೆ ಅರ್ಥ ಆಗತ್ತೆ ಅನ್ನೋದೇ ಗೊತ್ತಿಲ್ಲ. ಓಕೆ ತುಳುವಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ, ತುಳುವಲ್ಲಿ ಮಾಡಬಹುದು. ಸಿನಿಮಾ ಮಾಡ್ತೀನಿ ಅಂತಂದಾಗ ಕೇಳಿದೆ, ನನ್ನ ಸಬ್ಜೆಕ್ಟ್ಗಳು ಹೆಂಗಿರುತ್ತೆ ಅಂದರೆ ಒಂದು ಸಣ್ಣ ಸೂಕ್ಷ್ಮತೆ ಇರುತ್ತೆ ಅದರಲ್ಲಿ. ಅದನ್ನ ಹಿಂಗೆ ಮಾಡಿದ್ರೆ ತಪ್ಪಾಗುತ್ತೆ, ರಾಂಗ್ ಮೆಸೇಜ್ ಹೋಗುತ್ತೆ. ಇಲ್ಲ ಸಿನಿಮಾ ಮಾಡಂಗಿದ್ರೆ ನಾನೇ ಮಾಡ್ತೀನಿ ಬಿಡಿ, ಕೊಡಲ್ಲ ಅಂತಂದೆ. ಅದಕ್ಕೂ ಬಂದರು ಒಂದು 2-3 ಪ್ರೊಡ್ಯೂಸರು ಸೌತ್ ಕೆನರಾದಿಂದ. ಸರ್ ನಿಮ್ಗೆ ಬಜೆಟ್ ಅವ್ರು ಕೇಳುವ ಬಜೆಟಲ್ಲಿ ನನಗೆ ಸಿನಿಮಾ ಮಾಡೋಕ್ಕಾಗ್ತಿಲ್ಲ. ತುಳು ಸಿನಿಮಾಗಳಿಗೆ ಅಷ್ಟು ಬಜೆಟ್ ಇಲ್ಲ ಅವಾಗ. ಇದು 2008ರಲ್ಲಿ 7-8 ಟೈಮಲ್ಲಿ ಅವ್ರ ಹತ್ರ ಆ ಬಜೆಟ್ ಇಲ್ಲ. ನಾನು ಕೇಳೋ ಬಜೆಟ್, ನಾನು ಹೇಳೋ ಬಜೆಟಲ್ಲಿ ಅವ್ರು ಸಿನಿಮಾ ಮಾಡೋಕ್ಕಾಗಲ್ಲ, ಅವ್ರು ಕೊಡೋ ಬಜೆಟ್ ನಾನು ಸಿನಿಮಾ ಮಾಡೋಕ್ಕೆ ರೆಡಿ ಇಲ್ಲ. ಹಾಗಾಗಿ ಡ್ರಾಪ್ ಆಗೋಯ್ತು. ಈಗ ನನ್ನ ತಂಡದ ಹುಡುಗರು ಅಥವಾ ನಾಟಕ ನೋಡಿದವರೆಲ್ಲ ಕಾಂತಾರ ಫಸ್ಟ್ ಬಂದಾಗ, ಸರ್ ನೀವು ದಡ್ಡರಾಗ್ಬಿಟ್ರಲ್ಲ ಸರ್, ಮನ್ಸು ಮಾಡಿದ್ರೆ ನೀವು ಸಿನಿಮಾ ಮಾಡ್ಬೋದಿತ್ತಲ್ಲ, ಅದೇ ಛಾಯೆ ಇಟ್ಕೊಂಡು ಬಂದ್ಬಿಡ್ತು. ಅದೇ ಈಗ ನಾನು ಅಂಗಾರವನ್ನ ಏನಾದ್ರು ಸಿನಿಮಾ ಮಾಡಿದ್ರೆ ಕಾಂತಾರ ಕದ್ದಿದ್ದು ಅಂತಾರೆ ಅಲ್ಲ ಕದ್ದಿದ್ದು ಅಂದ್ಬಿಡ್ತಾರೆ. ನನಗೂ ಆಗ್ಲಿ ರಿಷಬ್ ಶೆಟ್ಟಿ ಅವ್ರಿಗಾಗ್ಲಿ ಅವ್ರ ತಂಡಕ್ಕಾಗ್ಲಿ ಯಾವ ಕನೆಕ್ಷನ್ ಇಲ್ಲ, ಪರಿಚಯನೂ ಇಲ್ಲ. ಒಂದೇ ಪ್ರದೇಶದವರಾದ್ರೂ ಇಲ್ಲ ಅವ್ರಿಗೆ ಆ ಥರದೊಂದು ಯೋಚನೆ ಬಂದಿದೆ. ಅಂದರೆ ಒಂದೇ ಥರದ ಯೋಚನೆ ಯಾವಾಗ ಯಾರಿಗೆ ಬೇಕಾದರೂ ಬರ್ಬೋದು. ನಿಮ್ಗೆ ಅದು ನಿಮ್ಮದೇ ಕದ್ರು ಅಂತ ಅನಿಸಿಲ್ಲ? ಇಲ್ಲ, ಅವ್ರಿಗೆ ಅಂಥದ್ದೊಂದು ಯೋಚನೆ ಬಂತು, ಮಾಡಿದ್ರು ಅವರು, ತಪ್ಪೇನಿಲ್ವಲ್ಲ.